ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಯಾರಾದರೂ ಕಪಾಲಕ್ಕೆ ಹೊಡೆದ್ರೆ ಅವರ ಮೇಲೆ ಕೈ ಮಾಡಬೇಡಿ, ಸುಮ್ಮನೆ ಹಾಗೆ ನಕ್ಕು ಬಿಟ್ಟು ಮುಂದೆ ಹೋಗಿ ಅಂತ ದೊಡ್ಡವರು ಹೇಳ್ತಾರೆ. ಆದರೆ ಇಲ್ಲಿ ಇದನ್ನೆಲ್ಲ ನೋಡಿದ ಮೇಲೆ ನೀರೊಳಗಿದ್ರೂ ಕೂಡ ರಕ್ತ ಕುದ್ದು ಬೆವರು ಹರಿತಾ ಇದೆ. ಹೃದಯದ ಬಡಿತ ಪ್ರತೀಕಾರ ಅಂತ ಹೊಡೆದುಕೊಳ್ತಾ ಇದೆ. ವೀಕ್ಷಕರೇ, ಇಲ್ಲಿ ಯಾರೂ ಮಾತಾಡದೇ ಇರೋ ತುಂಬ ವಿಷಯಗಳನ್ನ ಹೇಳೋದಿದೆ. ಗಾಂಧಿ ಪರಿವಾರ ವಿದೇಶಕ್ಕೆ ಹೋದಾಗಲೆಲ್ಲ ಭಯ ಆಗೋದ್ಯಾಕೆ? ಮೋದಿಜಿಯ ವಿಮಾನ ಇದ್ದಕ್ಕಿದ್ದಂತೆ ಮಾರ್ಗ ಯಾಕಾಗಿ ಬದಲಿಸ್ತು? ಭಯೋತ್ಪಾದಕರು ಯಾಕೆ ಆ 8 ಮಂದಿ ಇಂಟೆಲಿಜೆನ್ಸ್ ಆಫೀಸರನ್ನು ಟಾರ್ಗೆಟ್ ಮಾಡ್ತು? ಎಲ್ಲದರ ಬಗ್ಗೆ ಹೇಳೋಕೆ ತುಂಬ ಇದೆ. ಏಪ್ರಿಲ್ 22. ಯಾವ ಭಾರತೀಯನು ತನ್ನ ಜೀವ ಇರೋವರೆಗೂ ಈ ದಿನವನ್ನು ಮರೆಯೋದಿಲ್ಲ. ಮರೆಯುವಂತಹ ದಾಳಿ ಕೂಡ ಇದಲ್ಲ. ಇದನ್ನು ನೋಡಿದ ತಕ್ಷಣ ನೆನಪಾಗಿದ್ದು ಕಾಶ್ಮೀರಿ ಪಂಡಿತರ. ಅವತ್ತು ಹೀಗೆ ಅಲ್ವಾ ಅಕ್ಕಿ ಮೂಟೆಯಲ್ಲಿ ಅಡಗಿದ್ದ ಹಿಂದುವನ್ನ ಹುಡುಕಿ ರಕ್ತ ಹರಿಸಿದ್ದು. ಡೌಟೇ ಇಲ್ಲ, ಇದು ಇಸ್ಲಾಮಿಕ್ ಆತಂಕವಾದದ ನೀಚ ಕೃತ್ಯ ಅನ್ನೋದರಲ್ಲಿ ಡೌಟೇ ಇಲ್ಲ. ಆತಂಕವಾದ ಹಾಗೂ ಇಸ್ಲಾಮಿಕ್ ಆತಂಕವಾದ ಈ ಎರಡರಲ್ಲೂ ಕೂಡ ತುಂಬ ಡಿಫ್ರೆನ್ಸ್ ಇದೆ. 26/11 ಮುಂಬೈ ಅಟ್ಯಾಕ್ ನೋಡಿ, ಇಲ್ಲಿ ಯಾರನ್ನೂ ಬಿಡದೆ ಮನಸ್ಸೋ ಇಚ್ಛೆ ಹೊಡೆದು ಹಾಕಿದ್ರು. ಯಾರ ಬಳಿಯೂ ಹೋಗಿ ನೀನು ಹಿಂದುವಾ ಅಥವಾ ಮುಸ್ಲಿಮಾ ಅಂತ ಕೇಳಲಿಲ್ಲ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಹಿಂದೂಗಳನ್ನು ಮಾತ್ರ ಹುಡುಕಿ ಮುಗಿಸಿದ್ದಾರೆ. ಯಾವ ಲೆವೆಲ್ಗೆ ಅಂದರೆ ಹಿಂದುವಾ ಮುಸ್ಲಿಮಾ ಅಂತ ಬಟ್ಟೆ ಬಿಚ್ಚಿಸಿ ಕನ್ಫರ್ಮ್ ಮಾಡ್ಕೊಂಡು ಹೊಡೆದ್ರು. ಹೊಡೆದ ಮೇಲೆ ಹೆಂಡತಿ ಹತ್ರ ಮೋದಿಗೆ ಹೋಗಿ ಹೇಳಿ ಇಸ್ಲಾಮಿಕ್ ಆತಂಕವಾದಿಗಳು ಹೊಡೆದ್ರು ಅಂತ ಹೇಳ್ತಾರೆ. ಕೆಲ ಸೋಕಾಲ್ಡ್ ಜಾತ್ಯತೀತರು ಬಾಯಿ ಬಡ್ಕೋತಾ ಇದ್ರು, ಭಯೋತ್ಪಾದನೆಗೆ ಜಾತಿ ಧರ್ಮ ಇಲ್ಲ ಅಂತ. ಒಂದು ತಿಳ್ಕೊಳ್ಳಿ, ಮುಸ್ಲಿಮರನ್ನ ಓಲೈಕೆ ಮಾಡೋ ಕಾಂಗ್ರೆಸ್ನ ರಾಜಕಾರಣಿಗಳು ಇವತ್ತು ಅವರ ಮುಂದೆ ಸಿಕ್ಕಿದ್ರು ಕೂಡ ಹೀಗೆ ಬಟ್ಟೆ ಬಿಚ್ಚಿ ಕನ್ಫರ್ಮ್ ಮಾಡಿಕೊಂಡೇ ಹೊಡಿತಾ ಇದ್ದಿತ್ತು. ಓವೈಸಿ ಒಬ್ಬರಿಗೆ ಬಿಡ್ತಿದ್ರೇನು? ಒಂದೊಂದು ದೃಶ್ಯ ನೋಡಿದಾಗಿನಿಂದ ಕಣ್ಣು ಮುಚ್ಚೋದಕ್ಕೆ ಕೂಡ ಆಗ್ತಿಲ್ಲ. ವೀಕ್ಷಕರೇ, ಈಗಲೂ ಕೂಡ ಇದು ಅಲ್ಲಿನ ಲೋಕಲ್ ಮುಸಲ್ಮಾನರ ಬೆಂಬಲ ಇಲ್ಲದೆ ನಡೀತು ಅಂತ ಹೇಳೋಕೆ ಸಾಧ್ಯವಾ? ಖಂಡಿತ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಇದಿಷ್ಟು ಘಟನೆ ನಡೆದಿದ್ದು ಕೇವಲ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಇಲ್ಲಿ ಎಲ್ಲರನ್ನೂ ಒಟ್ಟಿಗೆ ಲೈನ್ನಲ್ಲಿ ನಿಲ್ಲಿಸಿ ಒಂದೇ ಸಲ ಮುಗಿಸ್ಲಿಲ್ಲ, ಸಿಕ್ಕಲ್ಲಿ ಸಿದ್ದಾರೆ. ಸುಮಾರು 1 ಗಂಟೆಯ ಕಾಲ ದಾಳಿ ನಡೆದಿದೆ. ಇಂತಹ ಇಂಟರ್ನೆಟ್ ಯುಗದಲ್ಲಿ 1 ಗಂಟೆ ಆಗುತ್ತೆ, ಅದರ ವಿಷಯ ಮಾತ್ರ ಆ 2 ಕಿಲೋಮೀಟರ್ ದಾಟಿ ಹೊರಗೆ ಹೋಗೋದಿಲ್ಲ. ಯಾಕೆ ಯಾರು ಕೂಡ ಆರ್ಮಿಗಾಗ್ಲಿ ಪೊಲೀಸರಿಗಾಗ್ಲಿ ವಿಷಯ ಮುಟ್ಟಿಸ್ಲೇ ಇಲ್ಲ? ಈ ಕಾಲದಲ್ಲಿ ಅದು ಅಷ್ಟೊಂದು ಕಷ್ಟದ ವಿಷಯ ಆಗೋಗಿತ್ತ? ಜೊತೆಗೆ ಇದು ಪಕ್ಕಾ ಪ್ರೀ ಪ್ಲಾನ್ ಕೂಡ ಹೌದು. ಯಾಕಂದ್ರೆ ಇವರು ಕೇವಲ ನಮ್ಮ ನಾಗರಿಕರನ್ನ ಗುರಿ ಮಾಡಿಲ್ಲ, ರಜೆಯಲ್ಲಿದ್ದಂತಹ 8 ಭಾರತದ ಇಂಟೆಲಿಜೆನ್ಸ್ ಆಫೀಸರ್ಗಳ ಕುಟುಂಬವನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಸತ್ತಿದ್ದಾರೆ ಕೂಡ. ಅಂದರೆ ಪಕ್ಕಾ ಇನ್ಫಾರ್ಮೇಶನ್ ತಗೊಂಡು ಈ ದಾಳಿ ನಡೆಸಿದ್ದಾರೆ. ಅಲ್ಲದೆ ಈ ಘಟನೆ ನಡೆಯೋ 1 ವಾರದ ಈಚೆಗೆ ಏನೆಲ್ಲ ಆಗಿತ್ತು ನೋಡಿ. ಶ್ರೀನಗರದ ಲೋಕಸಭಾ MP ರುಹುಲ್ಲಾ ಹೇಳಿಕೆ ಹೇಗಿತ್ತು ನೋಡಿ. 5 ದಿನದ ಹಿಂದೆ ಈ ವ್ಯಕ್ತಿ ಹೇಳ್ತಾರೆ, ಭಾರತ ಸರ್ಕಾರದಿಂದ ಟೂರಿಸಂ ಸ್ಪಾನ್ಸರ್ ಆಗ್ತಿದೆ, ಇದು ಸಾಂಸ್ಕೃತಿಕ ಆಕ್ರಮಣ ಅಂತ. ये जो चल रहा है इस वक्त, जिसे टूरिज्म कहते हैं, ये टूरिज्म नहीं है मेरी नजर में ये कल्चरल इन्वेजन हो रहा है बाय पर्पस एंड बाय डिजाइन. 4-5 ದಿನದ ಹಿಂದೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಲ್ಲಿನ ಆರ್ಮಿ ಚೀಫ್ ಮುಸ್ಲಿಂ ಬೇರೆ ಹಿಂದೂ ಬೇರೆ ನಾವಿಬ್ರು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ. पाकिस्तान की कहानी अपने बच्चों को जो है आपने जरूर सुनानी है, ताकि वो पाकिस्तान की कहानी ना भूलें. Well, our forefathers they thought that we are different from the Hindus in every possible aspect of life. Our religion is different, our customs are different, our traditions are different, our thoughts are different, our ambitions are different. That was the foundation of the two nation theory that was laid there. That we are two nations, we are not one nation. So because of that, our forefathers, they struggled, mounted that incessant struggle to create this country. Our forefathers, they have sacrificed immensely, and we have sacrificed a lot for the creation of this country.
and we know how to defend it. My dear brothers and sisters and sons and daughters, please don't forget the story of Pakistan. And don't forget to narrate the story of Pakistan to your next generation so that their bond with Pakistan, it never weakens. Whether it is the third generation or the fourth generation or the fifth generation, they know that what Pakistan is for them. ಮೆಹಬೂಬಾ ಮುಫ್ತಿ, ನನಗನ್ಸುತ್ತೆ ಟೂರಿಸಂ ಮತ್ತು ಆತಂಕವಾದದ ಬಗ್ಗೆ ಕೇಂದ್ರ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿದೆ ಅನ್ನೋ ಹೇಳಿಕೆಯನ್ನು ನೀಡ್ತಾರೆ. ಇದೆಲ್ಲ ಕೇವಲ ಒಂದು ವೀಕ್ನಲ್ಲಿ ಬಂದಿರುವಂತಹ ಹೇಳಿಕೆಗಳು. ಇದಕ್ಕೆ ಏನು ಹೇಳ್ತೀರಾ? ಈ ಪ್ರಕರಣವನ್ನು ಎಲ್ಲ ದೇಶಗಳು ಕೂಡ ಖಂಡಿಸಿದೆ, ಆದರೆ ಪಾಕ್ ಮತ್ತು ಚೀನಾ ಏನೂ ಮಾತಾಡಿಲ್ಲ. ಈವನ್ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿಲ್ಲ. ನೋಡಿ, ಇವತ್ತು ನಾವಿಲ್ಲಿ ಜಾತಿ, ಭಾಷೆ, ಉತ್ತರ ದಕ್ಷಿಣ ಅಂತ ಹೊಡೆದಾಡ್ಕೊಳ್ತಿದ್ದೀವಿ, ಆದರೆ ಅವರು ಹಣೆಗೆ ಬಂದೂಕಿಟ್ಟಾಗಿ ಕೇಳಿದ್ದು ನೀನು ಹಿಂದುವಾ ಅಥವಾ ಮುಸ್ಲಿಮಾ, ಇಷ್ಟೇ. ಈ ಸಲ 10 ದಿನ ಕಾಯೋಣ, 1 ತಿಂಗಳು ಬೇಕಾದರೂ ಕಾಯೋಣ, ಆದರೆ ಪ್ರತೀಕಾರ ಮಾತ್ರ ಶಿವನ ರುದ್ರ ತಾಂಡವದಂತೆ ಇರಬೇಕು. ಖಂಡಿತ ಮೋದಿಜಿಯ ಪ್ರತೀಕಾರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಘಟನೆ ನಡೀತಿದ್ದ ಹಾಗೆ ಸೌದಿಯಿಂದ ಮೋದಿಜಿ ಕೂಡಲೇ ಭಾರತಕ್ಕೆ ವಾಪಸ್ ಹೊರಡ್ತಾರೆ. ಇಂಟ್ರೆಸ್ಟಿಂಗ್ ಅಂದರೆ ಮೋದಿಜಿ ಭಾರತಕ್ಕೆ ಬರುವಾಗ ಪಾಕಿಸ್ತಾನದ ಏರ್ ಸ್ಪೇಸನ್ನು ಕೂಡ ಬಳಸಲಿಲ್ಲ. ಸಾಧಾರಣವಾಗಿ ಸೌದಿಯಿಂದ ಪಾಕಿಸ್ತಾನದ ವಾಯುನೆಲೆ ಮುಖಾಂತರವೇ ಇಂಡಿಯಾಗೆ ಬರಬೇಕು, ಆದರೆ ಮೋದಿಜಿ ವಿಮಾನ ಬೇರೆ ರೂಟಿಂದ ಬಂದಿಳಿದಿದೆ. ಹೋಗೋವಾಗ ಪಾಕಿಸ್ತಾನದ ವಾಯುನೆಲೆ ಮುಖಾಂತರ ಹೋದವರು ಬರಬೇಕಾದ್ರೆ ಆ ರೂಟ್ನಲ್ಲಿ ಬರಲೇ ಇಲ್ಲ. ಇನ್ನೊಂದು ಕಡೆ ಭಾರತಕ್ಕೆ ಹೆದರಿ ಪಾಕಿಸ್ತಾನ ತನ್ನ ಬಾರ್ಡರ್ನಲ್ಲಿ ವಾಯುಸೇನೆಯನ್ನು ನಿಲ್ಲಿಸ್ಕೊಂಡಿದೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಪದೇ ಪದೇ ತನ್ನ ಹಾರ್ಟ್ ಬೀಟನ್ನು ಚೆಕ್ ಮಾಡ್ಕೊಳ್ತಿರ್ಬಹುದು. ಅಂತಹ ರಿವೆಂಜನ್ನು ಇಡೀ ಭಾರತ ಎದುರು ನೋಡ್ತಿದೆ. ಹಾಗೆ ಅದು ಯಾಕೋ ಗೊತ್ತಿಲ್ಲ, ಗಾಂಧಿ ಪರಿವಾರ ವಿದೇಶಕ್ಕೂ ಹೋದಾಗಲಿಲ್ಲ ಒಂಥರ ಭಯ ಆಗೋಕೆ ಶುರುವಾಗುತ್ತೆ. ಯಾಕೆ ಅಂತ ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮೃತಪಟ್ಟ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಬೇಡ್ಕೊಳ್ಳೋಣ. ನಮಸ್ಕಾರ, ಜೈ ಹಿಂದ್.